ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಪ್ರೇಕ್ಷಕರ ಬಾಂಧವರು ಬರೆದಂಥ ಪತ್ರಗಳನ್ನು ಓದಿ ಉತ್ತರ ಕೊಡುವಂಥ ಸಮಯ ಬಂದಿದೆ. ಮೊದಲನೇದಾಗಿ ಶ್ರೀಧರ್ ರಾಮಚಂದ್ರ ಹೆಗಡೆ, ಕೊಡೆಮನೆ, ಶಿರಸಿ, 52 ವರ್ಷ ಶ್ರೀರಾಮಚಂದ್ರ ಪತ್ರ ಬರೆದಿದ್ದಾರೆ. ನನಗೆ 20 ವರ್ಷದಿಂದ ಲುಂಬರ್ ಸ್ಪಾಂಡಲೈಟಿಸ್, ಸರ್ವೈಕಲ್ ಸ್ಪಾಂಡಲೈಟಿಸ್, ಸ್ಪೈನಲ್ ಕಾರ್ಡ್ ಮತ್ತು ಡಿಸ್ಕ್ನ ತೊಂದರೆ ಇದೆ. ಜೊತೆಗೆ ಅಸ್ತಮಾ ಇದೆ. ದೇಹದಲ್ಲಿ ತುಂಬ ಬಾಹು ಕಾಣಿಸ್ಕೊಳ್ಳುತ್ತದೆ. ಕಣ್ಣಿನ ದೃಷ್ಟಿಯಿಂದ ನನಗೆ ಬಲಗಣ್ಣು ಕಾಣದಂತ ಆಗಿದೆ ಅಂತ ಬರೆದಿದ್ದೀರಾ. ಶ್ರೀಧರ್ ರಾಮಚಂದ್ರ ಅವರೇ, ನೀವು ಪ್ರತಿನಿತ್ಯ ಈ ವಾಯುಮುದ್ರೆಯನ್ನು ಮಾಡಿ ನೋಡಿ. ಇದು ಅಂಗುಷ್ಟ, ಇದು ತರ್ಜನಿ, ಇದು ವಾಯುತತ್ವ. ಇದನ್ನು ತೆಗೆದು ಶುಕ್ರ ಗ್ರಹದ ಮೇಲೆ ಪ್ರೆಸ್ ಮಾಡಿಬಿಟ್ಟು ಹೆಬ್ಬಟ್ಟನ್ನು ಅದರ ಮೇಲೆ ಇಟ್ಟು ಇನ್ನು ಉಳಿದ 3 ಬೆರಳನ್ನು ನೀವು ರೀತಿ ಮಾಡಿದ್ರೆ ಇದಕ್ಕೆ ವಾಯುಮುದ್ರಾ ಅಂತ ಕರೀತಾರೆ. ಇದನ್ನು ಮಾಡೋದ್ರಿಂದ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. 2 ಕಣ್ಣು ನಮಗಿರೋದ್ರಿಂದ 2 ಹಸ್ತದಲ್ಲಿ ಈ ಮುದ್ರೆಯನ್ನು ಮಾಡಿ. ಇದಕ್ಕೆ ವಾಯುಮುದ್ರಾ ಅಂತಾರೆ. ಪ್ರತಿನಿತ್ಯ 15-20 ನಿಮಿಷ ಮಾಡಿ. ನಿಮ್ಗೆ ಈಗಾಗಲೇ 52 ವರ್ಷ ಅಂತ ಹೇಳಿದಿರಿ. ಇದು ನೀವು ಮಾಡಿದ್ದಾರೆ ಕಣ್ಣಿಗೆ ಸಂಬಂಧಪಟ್ಟಂಥ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ. ಮತ್ತು ಈ ಸ್ಪಾಂಡಲೈಟಿಸ್, ಲುಂಬರ್ ಮತ್ತು ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತ ಹೇಳಿದಿರ, ಈ ವಜ್ರಮುದ್ರಾ ಅಂತೇಳಿ ನೋಡಿ. ಈ ಹೆಬ್ಬೆಟ್ಟನ್ನು ಕಿರುಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು 3 ಒಂದಕ್ಕೊಂದು ಸೇರಿಸಿ ಆ 3ಗಳ ಮಧ್ಯದ ಅಂದರೆ ಈ ಮಧ್ಯದ ಬೆರಳು ತುದಿ ಭಾಗಕ್ಕೆ ಹೆಬ್ಬೆಟ್ಟನ್ನು ಒತ್ತಿ ಈ ತೋರು ಬೆರಳು ಸ್ಟ್ರೈಟಾಗಿ ನಿಲ್ಲಿಸಿದ್ರೆ ಇದಕ್ಕೆ ವಜ್ರಮುದ್ರಾ ಅಂತ ಕರೀತಾರೆ. ಈ ಮುದ್ರೆಯನ್ನು ದಿನ ಮಾಡಿದ್ದೆ ಆದರೆ 2 ಹಸ್ತದಲ್ಲೂ ಹೀಗೆ ನಿಮಗೆ ಸರ್ವೈಕಲ್ ಸ್ಪಾಂಡಲೈಟಿಸು, ಬೆನ್ನ ಮೂಳೆಯಲ್ಲಿರ್ತಕ್ಕಂಥ 29 ಮೂಳೆಗಳಿಗೂ ಇದು ಎನರ್ಜಿ ಹೋಗುತ್ತೆ. ವಜ್ರಾಯುಧ ಮುದ್ರಾ ಅಂತಾರೆ. ಅದರಿಂದ ಇದನ್ನು ಖಾಲಿ ಹೊಟ್ಟೆಯಲ್ಲಿ ದಿನ 20-30 ನಿಮಿಷ ಮಾಡಿ ನೀವು ಬರೆದಂಥ ಆ ಸರ್ವೈಕಲ್ ಸ್ಪಾಂಡಲೈಟಿಸ್, ಲುಂಬರ್ ಕಾರ್ಡು ಮತ್ತು ಡಿಸ್ಕ್ ಪ್ರಾಬ್ಲಮ್ ಇರೋದು ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಜೊತೆಗೆ ಈ ವಾಯುಮುದ್ರ ಮಾಡೋದ್ರಿಂದ ಕಣ್ಣಿನ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಹಾಗೆ ಉದಯ ಗಣಪತಿ ನಾಯಕ್ ಅಂತ ಕಾರವಾರದಿಂದ ಪತ್ರ ಬರೆದಿದ್ದಾರೆ. ನಮಗೆ ಪಂಚಮುಖಿ ಆಂಜನೇಯ ಮುದ್ರೆ ಮತ್ತು ಮಂತ್ರ ಟಿ ವಿನಲ್ಲಿ ನೋಡಿದ್ವಿ, ಬರ್ಕೊಂಡಿಲ್ಲ. ಆದರೆ ಪಂಚಮುಖಿ ಪುಸ್ತಕವನ್ನು ನಮಗೆ ಕಳಿಸ್ಕೊಡಿ ಅಂತ ಹೇಳಿದ್ದೀರಾ. ಈಗಾಗಲೇ ನಾವು ಪಂಚಮುಖಿ ಆಂಜನೇಯ ಮತ್ತು ಗಣಪತಿ ಪುಸ್ತಕ ರಿಲೀಸ್ ಮಾಡಿದ್ದೀವಿ. ಈಗ ನಮ್ಮ ಪಬ್ಲಿಷರ್ ಕೂಡ ಅದು ಮಾಡ್ತಿದ್ದಾರೆ, ನಮ್ಮ ದೇವಸ್ಥಾನದಲ್ಲಿ ಕೂಡ ಮಾಡ್ತಿದ್ದಾರೆ. ಈ ಕಡೆ ಯಾರು ಬಂದಾಗ ತಾವು ಇದನ್ನು ತಗೊಂಡು ಓದ್ಬೋದು ಅಂತ ನಾನು ತಿಳಿಸ್ತೀನಿ. ಮುದ್ರೆ ಮತ್ತು ಮಂತ್ರ ಸಮೇತ ಪುಸ್ತಕ ರಿಲೀಸ್ ಆಗಿದೆ. ತಾವು ಯಾವ ಬೇಕಾದ್ರೂ ಪಡಿಬೋದು ಅಂತ ಈ ಮೂಲಕ ತಿಳಿಸ್ತೀನಿ. ಧನ್ಯವಾದಗಳು ಉದಯ ಗಣಪತಿ ನಾಯಕ್ ಕಾರವಾರದವ್ರಿಗೆ. ಹಾಗೆ ಪ್ರಮೀಳಾ ಅಂತ ಹೇಳಿ ಅವರು HSR ಲೇಔಟ್ ಬೆಂಗಳೂರಿಂದ ಪತ್ರ ಬರೆದಿದ್ದಾರೆ. ನಮ್ಮ ಮಗನಿಗೆ ಶ್ರದ್ಧೆ, ಏಕಾಗ್ರತೆ, ಚಂಚಲ ಮತ್ತು ತುಂಬ ನಿದ್ದೆ ಮಾಡ್ತಾನೆ. ಪತಂಜಲಿ ಯೋಗ ಸೂತ್ರದಲ್ಲಿ ಕೇಚರಿ ಮುದ್ರೆಯನ್ನು ನಾನು ಹೇಳ್ಕೊಟ್ಟಿದ್ದೀವಿ, ಅಭ್ಯಾಸ ಮಾಡ್ತಿದ್ದಾನೆ. ಆದರೂ ಕೂಡ ನಿದ್ರೆ, ಹಸಿವು ಜಾಸ್ತಿ ಮತ್ತು ಓದಿನ ಕಡೆ ಏಕಾಗ್ರತೆ ಇಲ್ಲ. ಇದ್ರ ಬಗ್ಗೆ ತಿಳಿಸಿ ಅಂತ ಹೇಳಿದ್ದೀರಾ. ಪ್ರಮೀಳಾ ಅವರಿಗಾಗಲೇ ನಾನು 12 ಸರಸ್ವತಿ ಮುದ್ರೆಗಳೆಲ್ಲ ನಿಮಗೆ ತೋರಿಸಿದ್ದೀವಿ. ಒಂದೊಂದು ಕೇಸ್ ಸ್ಟಡೀಸ್ ಯಾರ್ಯಾರಿಗೆ ಎಂತಿಂಥ ದೋಷ ಇದೆ ಅಂತ 12 ವೆರೈಟಿ ದೋಷಗಳಿಗೆ 12 ವೆರೈಟಿ ಶಾರದಾ ಅಂದರೆ ಸರಸ್ವತಿ ಮುದ್ರೆಗಳನ್ನು ತೋರಿಸಿದ್ದೀವಿ. ನೀವು ನೋಡಿಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ಏಕಾಗ್ರತೆ, ಚಂಚಲ, ಶ್ರದ್ಧೆ ಇಲ್ಲ ಅಂತ ಹೇಳಿದಿರ. ಅದಕ್ಕೆ ಸಿಂಪಲ್ ರೆಮಿಡಿ ಅಂದರೆ ಈ ಜ್ಞಾನ ಮುದ್ರೆಯನ್ನು ಮಾಡಿ. ಹೆಬ್ಬೆಟ್ಟ ಮೇಲೆ ತೋರು ಬೆರಳನ್ನು ಇಟ್ಬಿಟ್ಟು ಈಗ 3 ಬೆರಳನ್ನು ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ನಾವು ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಂಡ್ರೆ ಇದಕ್ಕೆ ಜ್ಞಾನ ಮುದ್ರೆ ಅಂತ ಕರೀತಾರೆ. ಇದರಿಂದ ಮನಸ್ಸಿನ ಉನ್ಮಾದ, ಚಂಚಲತೆ, ನಿದ್ದೆ, ಆಕಳಿಕೆ, ಸೋಮಾರಿತನ ಎಲ್ಲ ಹೊರಟೋಗುತ್ತೆ. ಮತ್ತು ಕೇಚರಿ ಮುದ್ರೆ ಮಾಡ್ತಾ ಇದ್ದಾನೆ ಮಗ ಅಂತ ಹೇಳಿದ್ರೆ ಅದು ಭಾಳ ಒಳ್ಳೆಯದು. ಕೇಚರಿ ಮುದ್ರೆನ ಮುಂದುವರಿಸಿ ಮೈಗ್ರೇನ್ ಹೊರಟೋಗುತ್ತೆ ಮತ್ತು ನಿದ್ದೆ ಕೂಡ ಕಮ್ಮಿ ಆಗುತ್ತೆ. ಈ ಮುದ್ರೆ ಒಂದೇ ಸಾಕು ನಿಮ್ಮ ಮಗನಿಗೆ. ಇದನ್ನು ಪ್ರತಿನಿತ್ಯ 20-25 ನಿಮಿಷ ಮಾಡಿಸಿ. ಯಾವುದೇ ಪ್ರಾಬ್ಲಮ್ಮು ನೀವು ಏನೇನು ಬರೆದಿರೋ ಅದೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ಜೊತೆಗೆ ಗಣಪತಿಯನ್ನು ದರ್ಶನ ಮಾಡಿಸ್ತಾ ಆಗಲಿ, ಆಗಾಗ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಕೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಸವಿತಾ ಅಂಥೇಳಿ ಸಿದ್ಧಾರ್ಥನಗರ ಮೈಸೂರಿನವರು ಒಂದು ಪತ್ರ ಬರೆದಿದ್ದಾರೆ. ನನಗೆ 2.5 ತಿಂಗಳಿಂದಲೂ ಗ್ಯಾಸ್ಟ್ರಿಕ್ ಇದೆ. ನಾನು 95 kg ಇದ್ದೀನಿ. ನನಗೆ ಸದಾ ತೇಗು ಬರುತ್ತೆ. BP ಮತ್ತು ಡಯಾಬಿಟಿಸ್ ಬರದ ಹಾಗೆ ಯಾವ ಮುದ್ರೆ ಮಾಡಬೇಕು ತಿಳಿಸಿ. ನನ್ನ 10 ವರ್ಷದ ಮಗಳಿಗೆ ಏಕಾಗ್ರತೆಯನ್ನು ಹೆಚ್ಚಿಸಲು ಮುದ್ರೆ ತಿಳಿಸಿ ಅಂತ ಹೇಳಿದ್ದೀರಾ. ನಿಮಗೆ 95 kg ಇದ್ದೀರಾ ಅಂತ ಬರೆದಿದ್ದೀರಾ. ಖಂಡಿತ BP, ಡಯಾಬಿಟಿಸು ಬರೋ ಚಾನ್ಸಸ್ ಉಂಟು. ತುಂಬ ವೆಯ್ಟ್ ಜಾಸ್ತಿ ಇದ್ದೀರಾ. ನಿಮ್ಮ ಏಜ್ 39 ಆದರೆ ಇರೋದು 95 kg. ಅದರಿಂದ ತೂಕ ಕಮ್ಮಿ ಮಾಡ್ಕೋಬೇಕು ಅಂದರೆ ಈ ಸೂರ್ಯ ಮುದ್ರೆಯನ್ನು ಮಾಡಬೇಕು. ಅಂದರೆ ಕಿರುಬೆರಳಿನ ಮಧ್ಯದ ಪಕ್ಕದ ಬೆರಳು ಅಂದರೆ ಉಂಗುದ ಬೆರಳಿನ ಮೇಲೆ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಿ ಉಳಿದ ಎಲ್ಲ ಬೆರಳನ್ನು ಸ್ಟ್ರೈಟಾಗಿ ನಿಲ್ಲಿಸಿದ್ರೆ ನಿಮ್ಮ ವೆಯ್ಟ್ ಕಮ್ಮಿ ಆಗುತ್ತೆ. ದಿನ ಒಂದು ಅರ್ಧ ಗಂಟೆ ಮಾಡಬೇಕು. 1 ತಿಂಗಳು ಮಾಡಿದ್ರೆ ನಿಮಗೆ ಈ ತೂಕ ಕಮ್ಮಿ ಆಗುತ್ತೆ. BP ಮತ್ತು ಶುಗರ್ಗೆ ಬರದೇ ಇರೋ ಹಾಗೆ ಮುದ್ದೆ ತೋರಿಸಿ ಅಂತ ಹೇಳಿದರೆ ನನಗಾಗಲೇ
ಕಳೆದ ಸಂಚಿಕೆಗಳಲ್ಲಿ ಡಯಾಬಿಟಿಸ್ ಬರದೇ ಟೈಪ್ 1 ಟೈಪ್ 2 ಜಸ್ಟೇಷನಲ್ ಶುಗರ್ ಡಯಾಬಿಟಿಕ್ಕು ಮತ್ತು ಚಿಲ್ಡ್ರನ್ಸ್ಗೆ ಮಕ್ಕಳಿಗೆ ಬರದೇ ಇರೋಂಥ ಶುಗರ್ ಬರದೇ ಇರಲಿಕ್ಕೆ ಏನು ಮಾಡಬೇಕು ಅನ್ನೋ ಮುದ್ರೆಗಳನ್ನು ಮಂತ್ರಗಳು ತಿಳಿಸಿದ್ದೆ. ಬಹುಶಃ ನೀವು ನೋಡಿಲ್ಲ ಅಂತೀರಾ. ಶುಗರ್ ಬರದೇ ಇರೋದಕ್ಕೆ ಈ ಮುದ್ರೆ ದಿನನಿತ್ಯ ಮಾಡಿ. ಇದಕ್ಕೆ ಅಪಾನ ಮುದ್ರಾ ಅಂತಾರೆ. ಈ ಮುದ್ರೆ ನೀವು ಪ್ರತಿನಿತ್ಯ 15-20 ನಿಮಿಷ ಮಾಡಿದ್ರೆ ಶುಗರೇ ಬರೋದಿಲ್ಲ, ಬಂದಿದ್ದರೂ ಕೂಡ ಕಮ್ಮಿ ಆಗಿಬಿಡುತ್ತೆ. ಜೊತೆಗೆ ಬಿ ಪಿ ಮಾಡಿ. ಇದಕ್ಕೆ ಬಿ ಪಿ ಕಮ್ಮಿ ಆಗೋಕ್ಕೆ ಯಾವ ಮುದ್ರೆ ಹೇಳಿ ಅಂದರೆ ಶಂಖ ಮುದ್ರೆ ಮಾಡೋದ್ರಿಂದ. ನೋಡಿ, ಶಂಖ ಮುದ್ರೆ ನಮ್ಮ ಎಡಗೈ ಹೆಬ್ಬೆಟ್ಟನ್ನು ಬಲಗೈ ಮಧ್ಯದ ಭಾಗದಲ್ಲಿ ಇಟ್ಟು ಉಳಿದ 4 ಬೆರಳನ್ನು ಪ್ರೆಸ್ ಮಾಡಿ ಕ್ಲೋಸ್ ಮಾಡಿ ಬಲಗೈ ಹೆಬ್ಬೆಟ್ಟನ್ನು ಮಧ್ಯದ ಬೆರಳಿನ ಎಡಗೈ ಮಧ್ಯದ ಬೆರಳಿಗೆ ಟಚ್ ಮಾಡಿದ್ರೆ ಇದಕ್ಕೆ ಶಂಖ ಮುದ್ರೆ ಅಂತಾರೆ. ಇದನ್ನು ನೀವು ಮಾಡೋದ್ರಿಂದ ಬಿ ಪಿ ಬರೋದಿಲ್ಲ, ಜೊತೆಗೆ ನಿಮಗೆ ಗ್ಯಾಸ್ ಟ್ರಬಲ್ ಕೂಡ ಬರೋದಿಲ್ಲ. ಇದನ್ನು ಈ ಮುದ್ರೆಗಳನ್ನು ನಿರಂತರ ಅಭ್ಯಾಸ ಮಾಡಿದ್ದಾದರೆ 15-20 ದಿವಸ ಕಂಟಿನ್ಯೂಸ್ ಮಾಡಿ ಈ ಫಲ ಪ್ರಾಪ್ತಿಯಾಗುತ್ತೆ. ಸವಿತಾ ಅವರೇ ಮೈಸೂರಿನ ಬರೆದಿದ್ದಕ್ಕೆ ಧನ್ಯವಾದಗಳು. ಉಮಾಪತಿ ದಾವಣಗೆರೆ, ನನಗೆ ಮೂಗಿನ ಸಮಸ್ಯೆ ಇದೆ, ವಾಸನೆಯನ್ನು ಗ್ರಹಿಸೋಕ್ಕಾಗ್ತಿಲ್ಲ, ಹಳಸಿರುವ ಆಹಾರದ ವಾಸನೆ ಬರುತ್ತೆ, ಒಮ್ಮೆ ಆಪ್ರೇಷನ್ ಕೂಡ ಮಾಡಿಸ್ಕೊಂಡಿದ್ದೀನಿ, ಏನೂ ಪ್ರಯೋಜನವಾಗಿಲ್ಲ ಅಂತ ದಾವಣಗೆರೆಯಿಂದ ಉಮಾಪತಿ 46 ವರ್ಷದವರು ಬರೆದಿದ್ದಾರೆ. ನಿಮ್ಮ ಮೂಗಿನ ಸಮಸ್ಯೆ ಇದೆ ಅಂದರೆ ಸೈನಸ್ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ. ಸೈನಸೈಟಿಸ್ ಅಂತ ಈ ಮೂಗಿನ ಬಲಪಾರ್ಶ್ವ ಎಡಪಾರ್ಶ್ವದ ಮಧ್ಯದಲ್ಲಿ ದುರ್ಮಾಂಸ ಬೆಳ್ಕೊಂಡಿದ್ರೆ ನಿಮಗೆ ಉಸಿರಾಟಕ್ಕೂ ತೊಂದರೆ ಆಗುತ್ತೆ. ಹೂವಿನ ವಾಸನೆ, ಪರ್ಫ್ಯೂಮ್ಸ್ ವಾಸನೆ ಅಥವಾ ನಿಮ್ಮ ಮನೆಯಲ್ಲಿ ಒಗ್ಗರಣೆ ಹಾಕಿದ್ರೆ ಯಾವುದೇ ರೀತಿ ಸ್ಮೆಲ್ ಗ್ರಹಿಸೋ ಶಕ್ತಿ ಇರೋದಿಲ್ಲ. ಯಾಕೆಂದರೆ ಮೂಗು ದುರ್ಮಾಂಸ ಬೆಳ್ಕೊಂಡಿದ್ರೆ ಆ ದುರ್ಮಾಂಸವನ್ನು ನೀವು ತೆಗಿಬೇಕು ಅನ್ನೋದಾಗಿದ್ದರೆ ಆಪ್ರೇಷನ್ ಮಾಡೇ ತೆಗಿಬೇಕು. ಒಂದ್ಸಲ ಆಪ್ರೇಷನ್ ಮಾಡಿದ ಕ್ಷಣಕ್ಕೆ ಕಂಪ್ಲೀಟಾಗಿ ಕ್ಯೂರ್ ಆಗಲ್ಲ. ಏಜ್ ಆಗ್ತಾ ಮತ್ತೆ ಬರ್ತಾ ಇರುತ್ತೆ ಈ ಒಂದು ಪಾಲಿಪ್. ಆದ್ದರಿಂದ ಉಮಾಪತಿಯವರೇ, ನೀವು ಈ ಆಪ್ರೇಷನ್ ಕೂಡ ಮಾಡಿಸ್ಕೊಂಡಿದ್ದೀನಿ ಅಂತ ಬರೆದಿದ್ದೀರಾ, ಆದರೂ ಪ್ರಯೋಜನ ಆಗಿಲ್ಲ ಅಂತ ಬರೆದಿದ್ದೀರಾ. ಅದರಿಂದ ದಿನನಿತ್ಯ ನೋಡಿ, ಹೆಬ್ಬೆಟ್ಟಿನಿಂದ ಈ ಮೂಗಿನ ಮೇಲಿಂದ ಕೆಳಗಡೆಗೆ ಮಸಾಜ್ ಮಾಡ್ತಾಯಿದ್ರೆ ನಿಮಗೆ ಆ ಒಂದು ಪಾಲಿಪ್ಪು ಬೆಳೆದಿದ್ರು ಕೂಡ ಹೀಟಾಗಿ ಮೆಲ್ಟಾಗಿ ಗುಣ್ಣೆ ರೂಪದಲ್ಲಿ ಬಂದುಬಿಡುತ್ತೆ, ಇಲ್ಲ ಬಾಯಿಂದ ಕಫ ರೂಪದಲ್ಲಿ ಬರುತ್ತೆ, ವಾಸನೆಯನ್ನು ಗ್ರಹಿಸೋ ಶಕ್ತಿ ಬರುತ್ತೆ. ಈ ಮುದ್ರೆಯನ್ನು ಚೆನ್ನಾಗಿ ಮೂಗು ಮೇಲೆ ಮಸಾಜ್ ಮಾಡಬೇಕು. ಹೀಗೆ ಇದಕ್ಕೆ ಶಿಖರ ಮುದ್ರೆ ಅಂತ ಹೇಳ್ತಾರೆ. ಶಿಖರ ಮುದ್ರೆಯಿಂದ ಈ ರೀತಿ ಮಸಾಜ್ ಮಾಡ್ತಾ ಇದ್ದರೆ ನಿಮಗೆ ಆ ಒಂದು ಪಾಲಿಪ್ ದುರ್ಮಾಂಸದ ಗಾತ್ರ ಅದ್ರ ವಾಲ್ಯೂಮ್ ಕಮ್ಮಿ ಆಗ್ತಾ ಹೋಗುತ್ತೆ ಮಸಾಜ್ ಮಾಡೋದ್ರಿಂದ. ಇಲ್ಲ ಚೆನ್ನಾಗಿ ಬಾಯಿ ಮುಚ್ಕೊಂಡು ಜಾಗಿಂಗ್ ಮಾಡಿ, ಬಾಯಿ ಮುಚ್ಕೊಂಡು ವಾಕಿಂಗ್ ಮಾಡಿ. ಯಾವಾಗ ಬಾಯಿ ಬಿಟ್ಕೊಂಡು ಜಾಗಿಂಗ್ ಮಾಡೋದು, ಬಾಯಿ ಬಿಟ್ಕೊಂಡು ವಾಕಿಂಗ್ ಮಾಡಿದ್ರೆ ಆ ಪಾಲಿಪ್ ಕರಗೋದಿಲ್ಲ. ಚೆನ್ನಾಗಿ ಗ್ರಿಪ್ಸಾಗಿ ವಾಕಿಂಗ್ ಮಾಡಬೇಕು. ಆ ಬಿಸಿ ತಾಪಕ್ಕೆ ಮೂಗಲಿ ದುರ್ಮಾಂಸ ಕಮ್ಮಿ ಆಗುತ್ತೆ. ತುಂಬ ಧನ್ಯವಾದಗಳು ಉಮಾಪತಿಯವರೇ, ತಾವು ಪತ್ರ ಬರೆದಿದ್ದಕ್ಕೆ. ಇನ್ನೊಂದು 18 ವರ್ಷದ ಹುಡುಗಿ ಪತ್ರ ಬರೆದಿದ್ದಾರೆ. ನನ್ನ ಹೆಸರು ಹೇಳಬೇಡಿ ಅಂತ ಹೇಳಿದ್ದಾರೆ. ತಲೆಯ ಕೂದಲು ತುಂಬ ಉದುರುತ್ತಿದೆ, ಹೊಟ್ಟು ಸಹ ಇದೆ, ವೈದ್ಯರು ಕೊಟ್ಟ ಶಾಂಪು ಬಳಸಿ ಸಾಕಾಗೋಗಿದ್ದೀನಿ. ನನ್ನ ಕೂದಲು ಈಗಲೂ ಉದುರ್ತಾ ಇದೆ, ನಾರಿನ ಥರ ಇದೆ, ತಲೆಯ ಮುಂದಿನ ಭಾಗದಿಂದ ಕೂದಲೆಲ್ಲ ಉದುರೋಗಿದೆ. ಇದರಿಂದ ನನಗೆ ತುಂಬ ಬೇಸರವಾಗಿದೆ. ಮುಖದಲ್ಲಿ ಮೊಡವೆ ಇದೆ, ಅದನ್ನು ಕಿತ್ತು ಮುಖವೆಲ್ಲ ಕಪ್ಪಾಗಿ ಮತ್ತು ತೂತು ಬಿದ್ದಿದೆ, ಮುಖದ ಕಾಂತಿಯನ್ನು ಕಳ್ಕೊಂಡಿದ್ದೇನೆ, ಇದಕ್ಕೇನಾದರೂ ಮುದ್ರೆ ಇದೆಯಾ ಅಂತ ಭಾಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಾಳೆಯಿಂದ ನಾನು ತೋರಿಸೋ ಮುದ್ರೆನೇ ಯಾವ ಕೂದಲು ಉದುರುತ್ತೆ, ಯಾಕೆ ಅವ್ರಿಗೆ ಡ್ಯಾಂಡ್ರಫ್ ಬರುತ್ತೆ, ಕಪ್ಪು ಕೂದಲು ಬಿಳಿ ಕೂದಲು ಮಾಡೋದು ಹೇಗೆ, ಬಿಳಿ ಕೂದಲು ಬರ್ದವರಿಗೆ ಯಾವ ಮುದ್ರೆ ಮಾಡಬೇಕು, ಯಾವ ಮಂತ್ರ ಹೇಳಬೇಕು ಅಂತ ನಾನು ತೋರಿಸ್ತೀನಿ. ನೀವು ಖಂಡಿತ ನೀವು ಮುಂದಿನ ಸಂಚಿಕೆಯಲ್ಲಿ ಕಾದು ನಾನು ಈ ತೋರಿಸೋ ಮುದ್ರೆ ಮತ್ತು ಎಪಿಸೋಡ್ನ ನೋಡಿದ್ದಾದರೆ ನೀವು ಬರೆದಿರೋ ಎಲ್ಲ ಸಮಸ್ಯೆಗೆ ಉತ್ತರ ನಾನು ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದ ತಾವು ಪತ್ರ ಬರೆದಿದ್ದಕ್ಕೆ. ಇನ್ನೊಬ್ಬರು ಲಕ್ಷ್ಮಿ ಅಂತೇಳಿ ನಾಸಿಕ್ಕಿಂದ ಪತ್ರ ಬರೆದಿದ್ದಾರೆ. 15 ವರ್ಷದಿಂದ ಸಕ್ಕರೆ ಕಾಯಿಲೆಯಿಂದ ನರಳ್ತಾ ಇದ್ದೀನಿ, ಹಾರ್ಟ್ ಆಪ್ರೇಷನ್ ಆಗಿದೆ, ಸೊಪ್ಪು ಮತ್ತು ತರಕಾರಿ ತಿನ್ನುವಂತಿಲ್ಲ, ನನ್ನ ಶರೀರ ವಾತದಿಂದ ಕೂಡಿದೆ, ನಿದ್ದೆ ಬರೋದಿಲ್ಲ, 11 ವರ್ಷದಿಂದ ತುಂಬ ನೊಂದಿದ್ದೀನಿ, ದಯವಿಟ್ಟು ಪರಿಹಾರ ತಿಳಿಸಿ ಅಂತ. ಲಕ್ಷ್ಮಿಯವರೇ, ಭಾಳ ಸಂತೋಷ, ನಾಸಿಕ್ಕಿಂದ ಪತ್ರ ಬರೆದಿದ್ದೀರಿ. 15 ವರ್ಷದ ಸಕ್ಕರೆ ಕಾಯಿಲೆ ಇದೆ ಅಂದರೆ ಕೇವಲ 3 ತಿಂಗಳು ಈ ಅಪಾನ ಮುದ್ರೆ ಮಾಡಬೇಡಿ, ಖಂಡಿತ ಕ್ಯೂರ್ ಆಗುತ್ತೆ. ನೀವು 15 ವರ್ಷದಿಂದ ಏನು ನೀವು ಸಕ್ಕರೆ ಕಾಯಿಲೆ ನರಳಿದಿರೋ ಈ ಮುದ್ರೆ ಒಂದಿಂದ ನೀವು ಮಾಡಿದ್ದೇ ಆದರೆ ನಿಮ್ಮ ಶುಗರ್ ನಾರ್ಮಲ್ ಆಗುತ್ತೆ, ಮಾಮೂಲಂತೆ ಸಿಹಿ ತಿನ್ಬೋದು, ಎಲ್ಲರ ಥರ ನೀವು ಆರಾಮಾಗಿರ್ಬೋದು. ಮತ್ತು ಹಾರ್ಟ್ ಆಪ್ರೇಷನ್ ಆಗಿದೆ, ನನಗೆ ತುಂಬ ನೋವಿದೆ ಅಂತ, ಅದಕ್ಕೆ ಗಣೇಶ ಮುದ್ರೆ ಮಾಡಿ. ಗಣೇಶ ಮುದ್ರೆ ಅಂದರೆ ಈ ಸರ್ಪಶಿರ ಮುದ್ರೆಯನ್ನು 2 ಕೈಲಿ ತೊಗೊಳ್ಳಿ, ಬಲಗೈ ಸರ್ಪಶಿರವನ್ನು ಎಡಗೈ ಸರ್ಪಶಿರಕ್ಕೆ ಲಾಕ್ ಮಾಡಿ, ಹೀಗೆ ಎದೆ ಮುಂದೆ ಕರೆಕ್ಟಾಗಿ ಇಟ್ಕೊಳ್ಳಿ, ಗೂನ್ ತೆಗೀರಿ, ಸ್ಟ್ರೈಟಾಗಿ ಕೂತ್ಕೊಳ್ಳಿ, ದೀರ್ಘವಾಗಿ ಉಸಿರು ತೊಗೊಳ್ಳಿ. ಉಸಿರು ತೊಗೊಂಡಾಗ ಕ್ಲೀನಾಗಿ ಹಿಂಗೆ 2 ಕೈಯನ್ನು ಎಳ್ಕೊಳ್ಳಿ, ಉಸಿರು ಬಿಟ್ಟಾಗ ಈಗ ಬಿಟ್ಬಿಡಿ. ಉಸಿರು ತೊಗೊಳ್ಳಿ, ಎಳ್ಕೊಳ್ಳಿ, ಆರಾಮಾಗಿ ಉಸಿರು ಬಿಡಿ. ಉಸಿರು ತೊಗೊಳ್ಳಿ, ನಿಧಾನ ಕೇಳ್ಕೊಳ್ಳಿ, ಪ್ರೆಸ್ ಮಾಡ್ತಾ ಹೇಳ್ಕೊಳ್ಳಿ, ಬಿಟ್ಬಿಡಿ. ಹಾರ್ಟ್ ಎನ್ಲಾರ್ಜ್ ಆಗಿದ್ದರೆ, ಹಾರ್ಟಲ್ಲಿ ಹೋಲ್ ಇದ್ದರೆ, ಹಾರ್ಟಲ್ಲಿ ಬಿಗಿತಾ ಇದ್ದರೆ, ಹಾರ್ಟು ಚಳಕ್ ಅಂತ ನೋವು ಬರ್ತಿದ್ರೆ, ಯಾರಿಗೆ ಈ ಥರ ಪ್ರಾಬ್ಲಮ್ ಇದ್ದವರು ಈ ಗಣೇಶ ಮುದ್ರೆ ಮಾಡಬೇಕು. ಗಣೇಶ ಮುದ್ರೆ ಮಾಡೋ ವಿಧಾನ, ನಿಧಾನ ಉಸಿರು ತೊಗೊಂಡು ಈ ಬೆರಳನ್ನು ಎಳಿತಾ ಇರ್ಬೇಕು, ಹಿಂಗೆ
ಬಲವಂತವಾಗಿ ಎಳಿಬೇಕು, ಹಾಗೆ ನಿಧಾನವಾಗಿ ಉಸಿರು ಬಿಡ್ತಾ ಬಿಡಬೇಕು. ನಿಧಾನ ಉಸಿರು ತಗೊಳ್ಳಿ, ದೀರ್ಘವಾಗಿ ನಿಧಾನಕ್ಕೆ ಉಸಿರು ಬಿಡ್ತಾ ಬಿಡಬೇಕು. ಹೀಗೆ ಈ ಗಣೇಶ ಮುದ್ರೆಯನ್ನು, ಗಣಪ ಮುದ್ರೆಯನ್ನು ಯಾರು ಮಾಡ್ತಾರೋ ಅಂಥವ್ರಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಜೊತೆಗೆ ಶಂಖ ಮುದ್ರೆಯನ್ನು ಮಾಡಿ. ಶಂಖ ಮುದ್ರೆ ಅಂದರೆ ನಮ್ಮ ಹೆಬ್ಬೆಟ್ಟಿನ, ಎಡಗೆ ಹೆಬ್ಬೆಟ್ಟಿನ ಬಲಗೈನ ಮಧ್ಯಭಾಗದಲ್ಲಿಟ್ಟು ಆ ಹೆಬ್ಬೆಟ್ಟನ್ನು ಉಳಿದ 4 ಬೆರಳಿನಿಂದ ಮುಚ್ಚಿ ಹೆಬ್ಬೆಟ್ಟನ್ನು ಎಡಗೈನ ಮಧ್ಯದ ಬೆರಳಿಗೆ ಟಚ್ ಮಾಡಿದ್ರೆ ಶಂಖ ಮುದ್ರೆ, ಶಂಖ ಈ ಮುದ್ರೆಯನ್ನು ನೀವು ನಿತ್ಯ ಮಾಡೋದ್ರಿಂದ ಹಾರ್ಟಿಗೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆ ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತೀರಾ, ಜ್ಞಾನ ಮುದ್ರೆ ಮಾಡಿ. ಜ್ಞಾನ ಸರಸ್ವತಿ ಚಿನ್ ಮುದ್ರಾ, ಇದನ್ನು 15 ನಿಮಿಷ ಹಾಸಿಗೆ ಮೇಲೆ ಕುತ್ಕೊಂಡು ಮಾಡಿ. ಈ ಮುದ್ರೆ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಊಟ ಮಾಡಿರಬೇಕು. ಊಟ ಆದಮೇಲೆ ಹಾಸಿಗೆ ಮೇಲೆ ಕುತ್ಕೊಂಡು ಒಂದು 15-20 ನಿಮಿಷ ನೀವು ಮಾಡಿದ್ದೇ ಆದರೆ ಖಂಡಿತ ಹಾಗೆ ನಿದ್ದೆ ಹೋಗಿಬಿಡ್ತೀರಾ. ಕುರ್ಚಿ ಮೇಲೆ ಕೂತಿರೋ ಹಂಗೆ ನಿದ್ದೆ ಬಂದುಬಿಡುತ್ತೆ. ಆದರೆ ನಡೀತಾ ಮಾಡಬೇಡಿ, ಮಂಪು ಬಂದುಬಿಡುತ್ತೆ. ಮಂಪರು ಬಂದ ತಕ್ಷಣ ನಿಮ್ಗೆ ಏನಾಗುತ್ತೆ, ಎಲ್ಲೋ ಬೀಳೋ ಚಾನ್ಸಸ್ ಉಂಟು. ಅದರಿಂದ ನಿದ್ದೆ ಮಾಡೋ ಸ್ಥಳದಲ್ಲೇ ಕೂತ್ಕೊಂಡು ಈ ಮುದ್ದೆ ಧಾರಣೆ ಮಾಡಿಬಿಡಿ. 10 ನಿಮಿಷ ನಿಮ್ಮ ಉಸಿರಾಟದಲ್ಲೇ ಗಮನಿಸ್ತಾ ಇರಿಗೆ. ಉಸಿರು ತಗೋತಾ ಇದ್ದೀನಿ, ಉಸಿರು ಬಿಡ್ತಾ ಇದ್ದೀನಿ, ಉಸಿರು ತಗೋತಾ ಇದ್ದೀನಿ, ಉಸಿರು ಬಿಡ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲೇ ನಿಮ್ಮ ಈ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಚಲನವಲನವನ್ನೇ ಗಮನಿಸ್ತಾ ಕೂತಿದ್ರೆ ಹಾಗೆ ಸೌಂಡ್ ಸ್ಲಿಪ್ ಬರುತ್ತೆ. 11 ವರ್ಷದಿಂದ ನಿದ್ದೆ ಮಾಡಿರೋ ಕೇವಲ 11 ನಿಮಿಷದಲ್ಲಿ ನಿದ್ದೆ ಮಾಡುವಂಥ ಭಾಗ್ಯ ಪ್ರಾಪ್ತಿಯಾಗುತ್ತೆ ಈ ಚಿನ್ಮುದ್ರೆಯಿಂದ. ಹೀಗೆ ಜ್ಯೋತಿ ಮರಳಹಳ್ಳಿ ಅಂತೇಳಿ ಹುಬ್ಳಿಯಿಂದ ಇವರು ಸರ್ಕಾರಿ ಕೆಲಸದಲ್ಲಿದ್ದಾರಂತೆ. 8 ವರ್ಷದಿಂದ ಒಂದು ಹುಡುಗನ ನಾನು ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ಹುಡುಗನ ಜಾತಕ ಸರಿ ಬರ್ತಿಲ್ಲ ಅಂತ ಹುಡುಗನ ತಾಯಿ ಹೇಳ್ತಿದ್ದಾರೆ. ಹುಡುಗನು ಕೂಡ ಮರ್ತು ಬಿಡು ಅಂತ ಹೇಳ್ತಿದ್ದಾರೆ. ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಆದ್ದರಿಂದ ನಾನು ಅವನ್ನೇ ಮದುವೆ ಮಾಡಬೇಕು. 1 ವರ್ಷದಿಂದ ನನ್ನ ಮೈ ಮೇಲೆ ಗಾಯಗಳಾಗ್ತಿದೆ, ಉರಿ ಮತ್ತು ತುರಿಕೆಗಳು ಶುರುವಾಗಿದೆ. ನಾನು ಅವನನ್ನೇ ಮದುವೆ ಮಾಡ್ಕೋಬೇಕು, ಆ ಮದುವೆ ಸುಸೂತ್ರವಾಗಿ ನಡೀಬೇಕು, ನನ್ನ ದಾಂಪತ್ಯ ಜೀವನ ಚೆನ್ನಾಗಿ ಹೋಗಬೇಕು. ಅದಕ್ಕೆ ಕುಜ ನಾಗದೋಷಕ್ಕೆ ಪರಿಹಾರ ನೀಡಿ ಅಂತ ಕೇಳಿದ್ದೀರಾ. ಇದು ಭಾಳ ದೊಡ್ಡ ಪ್ರಶ್ನೆ. ನೀವು ಪ್ರಶ್ನೆ ಕೇಳಿದ್ದಕ್ಕೆ ನನಗೆ 12 ಕಾಳು ಸರ್ಪ ಮುದ್ದೆಗಳನ್ನ ಹೇಳ್ಕೊಡ್ಬೇಕು ಅಂತ ಮನಸ್ಸು ಬಂದುಬಿಟ್ಟಿದೆ. ಆದ್ದರಿಂದ ಜ್ಯೋತಿಯವರೇ, ತಾವು ಬರೆದಿರೋ ಪತ್ರನ ಹಾಗೆ ಇಟ್ಕೊಂಡು ನಾನು ಮುಂಬರೋ ಸಂಚಿಕೆಗಳಲ್ಲಿ ಈ ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕುಜ ನಾಗ ದೋಷಕ್ಕೆ ಪರಿಹಾರ ನೀಡಿ ಅಂತ ಕೇಳ್ಕೊಂಡಿದ್ದೀರಾ. ಅದರಿಂದ ನಿಮಗೆ ಯಾವ ದೋಷ ಇದೆ ಅಂತ ಫಸ್ಟ್ ನಾನು ತಿಳಿಸಿದ್ದೇ ಆದರೆ ಆ ಸಂಬಂಧಪಟ್ಟಂಥ ನಾಗದೋಷ ಮುದ್ರೆ ಮಂತ್ರವನ್ನು ನಾನು ಹೇಳಬಲ್ಲೆ. ಆದರೆ ನೀವು ಜನರಲಾಗಿ ಬರೆದು ಬಿಟ್ಟಿದ್ದೀರಾ. ಹಾಗೆಂದರೆ ನೀವು ನಾವು ಮುಂದೆ ಬರೋ ಎಲ್ಲ ಸಂಚಿಕೆ ನೋಡ್ತಾ ಇದ್ದರೆ ಆ 12 ಕಾಳ ಸರ್ಪ ದೋಷದ ಮುದ್ರೆಗಳು ಮಂತ್ರಗಳು ನಿಮಗೆ ತಿಳಿಸ್ತೀನಿ. ಅದ್ರ ಜೀವನ ಶೈಲಿ ಹೇಗೆ, ಯಾರ್ಯಾರಿಗೆ ಯಾವಾಗ ಮದುವೆ ಆಗುತ್ತೆ, ಮದುವೆ ಆದರೂ ಹೇಗೆ ಕಷ್ಟಪಡ್ತಾರೆ ಅನ್ನೋದನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಾವು ಖಂಡಿತ ಕಾದು ನೋಡೋದಿದ್ದಾದರೆ ಈ ಪತ್ರಕ್ಕೆ ಉತ್ತರ ಕುಲಂಕುಷವಾಗಿ ನಾನು ನಿಮಗೆ ತಿಳಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಬಹಳ ಧನ್ಯವಾದ. ಕಾದು ಇನ್ನು ಮುಂದಿನ ಸಂಚಿಕೆ ನೋಡ್ತಾ ಇರಿ. ಜ್ಯೋತಿಯವರೇ ನಮಸ್ಕಾರ. ಹಾಗೆ ಇನ್ನೊಬ್ಬರು ಪತ್ರವನ್ನು ಬರೆದಿದ್ದಾರೆ. ಇವರು ಜಯಲಕ್ಷ್ಮಿ 63 ಬಸವೇಶ್ವರನಗರ ಬೆಂಗಳೂರಿಂದ. ಅವರಿಗೆ ಹಾರ್ಟ್ ಎನ್ಲಾರ್ಜ್ ಆಗಿದೆ. 10 ವರ್ಷದಿಂದ ತುಂಬ ನರಳ್ತಾ ಇದ್ದೀನಿ. ನನ್ನ ವೆಯ್ಟು ಕೂಡ ರೆಡ್ಯೂಸ್ ಆಗಿಲ್ಲ. ಊಟ ಮಾಡಿದ ತಕ್ಷಣ ವಾಂತಿ ಆಗಿಬಿಡುತ್ತೆ. ಬರೀ ಮಜ್ಜಿಗೆ ಅನ್ನ ಸ್ವಲ್ಪ ಚಪಾತಿ ತಿಂತಾ ಇದ್ದೀನಿ. ನಿಮ್ಮ ಕಾರ್ಯಕ್ರಮ ನೋಡಿ ಶಂಖಮುದ್ರೆ ಮಾಡಿದೆ. ಇದನ್ನು ಮಾಡಿದ್ಮೇಲೆ ನನಗೆ ಸ್ವಲ್ಪ ವಾಂತಿ ಕಮ್ಮಿ ಆಗಿದೆ, ಆದರೆ ನಿದ್ದೆ ಬರ್ತಿಲ್ಲ ಅಂತ ಬರ್ತಿದ್ದೀರಾ. ಜಯಲಕ್ಷ್ಮಿ ಹಾರ್ಟ್ ಎನ್ಲಾರ್ಜ್ ಆಗಿದೆ ಅಂತ ನೀವು ರಿಪೋರ್ಟ್ ಇದ್ದರೆ ನೀವು ಗಣಪತಿ ಮುದ್ರೆಯನ್ನು ಮಾಡಿ, ಶಂಖ ಮುದ್ರೆಯನ್ನು ಮಾಡಿ. ಮತ್ತು ರೆಡ್ಯೂಸಿಂಗ್ ವೆಯ್ಟ್, ನಮ್ಮ ತಾಯಿ ವೆಯ್ಟ್ ರಿಡ್ಯೂಸ್ ಆಗಬೇಕು ಅಂತ ಕೇಳ್ಕೊಂಡಿದ್ದೀರಾ. ಅದಕ್ಕೆ ಈ ಸೂರ್ಯ ಮುದ್ರೆಯನ್ನು ಮಾಡಿ. ಸೂರ್ಯ ಮುದ್ರೆ ಮಾಡೋದ್ರಿಂದ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಮತ್ತು ಗಣಪತಿ ಮುದ್ರೆ ಈ ರೀತಿ ಮಾಡೋದ್ರಿಂದ ಹಾರ್ಟಲ್ಲಿ ಎನ್ಲಾರ್ಜ್ ಆಗಿದ್ರೆ ಮತ್ತೆ ಉಸಿರು ತೊಗೊಳ್ಳೋದು, ಉಸಿರು ಬಿಡೋದು, ಉಸಿರು ತೊಗೊಂಡಾಗ ಎಳ್ಕೋಬೇಕು, ಉಸಿರು ಬಿಟ್ಟಾಗ ಅದನ್ನು ಕುಂಚಿತ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಹಾರ್ಟಲ್ಲಿ ಎಲ್ಲ ದೋಷ ನಿವಾರಣೆ ಆಗುತ್ತೆ. ಶಂಖ ಮುದ್ರೆಯನ್ನು ಮಾಡಿ. ನಿದ್ದೆ ಬರ್ತಿಲ್ಲ ಮತ್ತು ವಾಂತಿ ಆಗ್ತಿದೆ, ವಾಂತಿ ಆಗ್ತಿದ್ರೆ ಖಂಡಿತ ನೀವು ವಜ್ರಾಯುಧ ಮಾಡಿ. ವಜ್ರಾಯುಧ ಈ ಮುದ್ರೆಯನ್ನು ಮಾಡಿದ್ರೆ ವಾಂತಿ ಬರಲ್ಲ. ವಾಂತಿ ಆಗುತ್ತೆ ಅಂದ ತಕ್ಷಣ ನಿಮ್ಗೆ ಏನಾದ್ರು ಮನಸ್ಸು ಬರ್ತಿದೆ, ತಕ್ಷಣ ನಿಂಬೆಹಣ್ಣು ಮೂಸಿಬಿಡಿ. ಇದು ಯಾವುದೂ ಮಾಡೋಕ್ಕಾಗಲ್ಲ ಅಂದರೆ ಒಂದು ನಿಂಬೆಹಣ್ಣು ತೊಗೊಳ್ಳಿ, 2 ಮೂಗಿನ ಹೊಳ್ಳೆಯಿಂದ ದೀರ್ಘವಾಗಿ ಮೂಸಿ ಆ ಸ್ಮೆಲ್ ತಳ್ಕೊಳ್ಳಿ. ಯಾವಾಗ ಆ ಸ್ಮೆಲ್ ತೊಗೊಳ್ತಿರೋ ಆ ಸ್ಮೆಲ್ ಹೋಗ್ತಾ ಬ್ರೈನಲ್ಲಿ ಎಲ್ಲ ನ್ಯೂರಾನ್ಸ್ನು ಕಂಟ್ರೋಲ್ ಮಾಡುತ್ತೆ, ವಾಂತಿ ಮಾಡೋಕ್ಕೆ ಬಿಡೋದಿಲ್ಲ. ಸಿಂಪಲ್ ಮೆಥಡ್. ಇದ್ರ ಜೊತೆಗೆ ನಿದ್ದೆ ಬರೋದಿಲ್ಲ ಅಂತ ಬರ್ತಿದ್ದೀರಾ, ನಿದ್ದೆ ಚಿನ್ಮುದ್ರೆಯನ್ನು ಮಾಡಿ ನಿದ್ದೆ ಮಾಡಿ. ಈ ರೀತಿ ಮಮತಾ ಅಂತ ಬೆಂಗಳೂರು ಆಡ್ಗೋಡಿಯಿಂದ ಪತ್ರ ಬರೆದಿದ್ದಾರೆ. ಅವ್ರ ತಂದೆಗೆ 74 ವರ್ಷ, ನಾರಾಯಣ ಸ್ವಾಮಿ ಅಂತೇಳಿ ಅವ್ರ ಬಗ್ಗೆ ಪಾಪ ಕಳಕಳಿಯಿಂದ ಕೇಳ್ಕೊಂಡಿದ್ದಾರೆ. ನಮ್ಮ ತಂದೆ ಹೊರಗಡೆ ಹೋಗೋದಿಲ್ಲ, ಎಡಗೈ ನಡಕ್ತಾ ಇದೆ, ಬೆನ್ನು ಸೊಂಟ ನೋವು ಇದೆ, ಕಣ್ಣು ಮಂಜು, ಸುಸ್ತು ಜಾಸ್ತಿ, 38 ವರ್ಷಗಳ ಸಕ್ಕರೆ ಕಾಯಿಲೆಯಿಂದ ನರಳುತ್ತಿದ್ದಾರೆ, ಸ್ವಲ್ಪ ಕಿಡ್ನಿ ಸಮಸ್ಯೆ ಇದೆ, 1 ವಾರದಿಂದ ಹೊಟ್ಟೆಯಲ್ಲಿ ಸಂಕಟ ಏನೋ ಮಾಡಿಸಿದಂತಾಗುತ್ತೆ ಅಂತ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದಾರೆ. 15 ದಿವಸದಿಂದ ಒಬ್ಬರೇ ಅಳ್ತಾ ಇದ್ದಾರೆ ಅಂತ ಬರೆದಿದ್ದಾರೆ. ಇದು ನ್ಯೂರೋಸೈಕಿಕ್ ಪ್ರಾಬ್ಲಮ್ಮು ಮಮತಾ ಅವರೇ. ಇದರಲ್ಲಿ ಬ್ರೈನಲ್ಲಿ ನ್ಯೂರಾನ್ಸ್ ಏನಾದ್ರು ಏರುಪೇರಾದಾಗ, ಅದರ ರಕ್ತದಲ್ಲಿ ಹೆಪ್ಪು ಕಟ್ಟಿದರೆ ಅಥವಾ ಬ್ರೈನಲ್ಲಿ ಏನಾದ್ರು ಒಂದು ನರನಾಡಿಗಳಿಗೆ ಏನಾದ್ರು ಪೆಟ್ಟು ಬಿದ್ದಿದ್ದರೆ
ಈ ಸಮಸ್ಯೆಗಳು ಬರುತ್ತೆ. ಕೈ ನಡುಗ್ತಾ ಇದೆ ಅಂತ ಹೇಳ್ತಿದ್ದೀರಲ್ಲ, ಅದು ಕಂಟಿನ್ಯೂಸ್ ನಡುಗ್ತಾ ಇದೆ ಅಂದರೆ ಪಾರ್ಕಿನ್ಸನ್ ರೋಗದ ಒಂದು ಸಿಂಪ್ಟಮ್ಸ್ ಅಂತ ನಾನು ಹೇಳ್ತೀನಿ. ಪಾರ್ಕಿನ್ಸನ್ ಅನ್ನೋ ಒಂದು ಕಾಯಿಲೆ ಇದು 15ರಿಂದ 50 ವರ್ಷ ದಾಟಿದ ಮೇಲೆ ಎಷ್ಟೋ ಜನಕ್ಕೆ ಬರುತ್ತೆ. ಕೈ ಹೀಗೆ ನಡಗೋದು, ಬಾಯಲ್ಲಿ ತೊದಲು ಬರೋದು, ಒಬ್ರಿಗೊಬ್ಬರೇ ಕೂತ್ಕೊಂಡು ಅಳೋದು, ಮತ್ತು ಕಣ್ಣು ಮಂಜಂಗೆ ಆಗೋದು, ಮತ್ತು ದೃಷ್ಟಿನ ಎಲ್ಲೋ ಸ್ಟ್ರೈಟಾಗಿ ನೋಡ್ತಿದ್ರೆ ಅವ್ರು ಇನ್ನೆಲ್ಲೋ ನೋಡ್ದಂಗೆ ಆಗುತ್ತೆ, ವಕ್ರದೃಷ್ಟಿ ಬರೋದು, ಇದೆಲ್ಲ ಬ್ರೈನಿಂದ ಆಗುವ ಒಂದು ರಿಯಾಕ್ಷನ್ಸ್. ಬಹುಶಃ ಇದಕ್ಕೆ ನೀವು ಡಾಕ್ಟ್ರಿಗೆ ತೋರಿಸಿಲ್ಲ ಅಂತ ಕಾಣುತ್ತೆ. ಹಾಗೇನಾದಿದ್ದ ಪಕ್ಷದಲ್ಲಿ ನೀವು ಈ ಅಂತರ್ಮುಷ್ಟಿ ಮುದ್ರೆಯನ್ನು ಮಾಡಿಸಿ ನೋಡಿ. ನಮ್ಮ ಕಿರುಬೆರಳಿನ ಕೊನೆಯ ಭಾಗ ಪರ್ವ, ಈ ಜಾಗ ಬುಧಗ್ರಹದ ಮೇಲೆ ಶುಕ್ರ ಗ್ರಹವನ್ನು ಇಲ್ಲಿಡಬೇಕು. ನಮ್ಮ ಕಿರುಬೆರಳಿನ ಅಂತ್ಯಭಾಗದಲ್ಲಿ ಕೊನೆಯ ಪರ್ವದಲ್ಲಿ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಿ ಆ ಹೆಬ್ಬೆಟ್ಟ ಮೇಲೆ ಉಳಿದ 3 ಬೆರಳನ್ನು ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ರೆ ಇದಕ್ಕೆ ಅಂತರ್ಮುಷ್ಟಿ ಅಂತ ಕರೀತಾರೆ. 2 ಕೈಗಳನ್ನು ಮಾಡಿಸಿ ಈ ರೀತಿ. ಇದನ್ನು ಮಾಡಿಸ್ಬಿಟ್ಟು ಒಂದು ಅರ್ಧ ಗಂಟೆ ಕೂರಿಸಿದ್ರೆ ಕೈ ಶೇಕ್ ಆಗೋದು ಕಮ್ಮಿ ಆಗುತ್ತೆ. ಬ್ರೈನ್ಗೆ ಸುಪೀರಿಯರ್ ಸ್ಯಾಗಿಟಲ್ ಸೈನಸ್, ಇನ್ಫೀರಿಯರ್ ಸ್ಯಾಗಿಟಲ್ ಸೈನಸ್, ಕ್ಯಾವರ್ನಸ್ ಸೈನಸ್, ಸ್ಟ್ರೈಟ್ ಸೈನಸ್ ಮತ್ತು ಈ ಸಿಗ್ಮಾಯ್ಡ್ ಸೈನಸ್ ಅಂತ ಈ 5 ರಕ್ತನಾಳಗಳು ಬ್ರೈನನ್ನು ಕಂಟ್ರೋಲ್ ಮಾಡುತ್ತೆ. ಈ 5 ರಕ್ತನಾಳಗಳನ್ನು ಈ ಮುಷ್ಟಿ ಮುದ್ರೆ ಮಾಡೋದ್ರಿಂದ ರಕ್ತ ಏನಾದ್ರು ಹೆಪ್ಪು ಮೆಲ್ಟಾಗಿ ಸರಾಗೋ ಹರ್ಕೊಂಡು ಹೋಗುತ್ತೆ. ಜೊತೆಗೆ ಕೈ ನಡಕಗಳು ಬರೋದು, ಮತ್ತು ನೀವು ಹೇಳಿದ್ದೀರಾ ತುಂಬ ಅವರೊಬ್ಬರು ಅಳ್ತಾ ಇರ್ತಾರೆ ಅಂತೇಳಿ, ಆಕ್ಯುಪಿಟಲ್ ಲೋಬಿ ಆ ಬ್ರೈನನ್ನು ಈ ಮುದ್ರೆ ಕಂಟ್ರೋಲ್ ಮಾಡುತ್ತೆ. ಅದರಿಂದ ಯಾರಿಗೆ ಈ ಪಾರ್ಕಿನ್ಸನ್ ರೋಗ ಬರ್ತಿದೆ ಅನ್ನೋ ಸಿಂಪ್ಟಮ್ಸ್ ಇದ್ದರೆ, ಈ ಬಂದಾಗಿದೆ, ಕೆಲವರಿಗೆ ಪಾರ್ಕಿನ್ಸನ್ ಬೆಳಗ್ಗೆ ಬರುತ್ತೆ, ಕೆಲವು ಪಾರ್ಕಿನ್ಸನ್ ಮಧ್ಯಾಹ್ನ ಬರುತ್ತೆ, ಕೆಲವು ಪಾರ್ಕಿನ್ಸನ್ ಗಾಬರಿ ಆದಾಗ, ಕೆಲವು ಪಾರ್ಕಿನ್ಸನ್ ಭಯ ಆದಾಗ ಶುರುವಾಗಿಬಿಡುತ್ತೆ. ಇವ್ರು ಯಾವಾಗಲೂ ಕೈ ನಡುಗ್ತಾ ಇದೆ ಅಂದರೆ ಪಾರ್ಕಿನ್ಸನ್ ರೋಗ ಶುರುವಾಗಿದೆ ಅಂತ ಅರ್ಥ. ಈ ಮುಷ್ಟಿ ಮುದ್ರೆ ಮಾಡಿಸಿ ಭಾಳಷ್ಟು ಚೆನ್ನಾಗಿ ಚೇತರಿಸ್ಕೊಳ್ತಾರೆ. ಸದಾ ಅಳುತ್ತಿದ್ರೆ ಅವ್ರಿಗೆ ಈ ಮುಷ್ಟಿ ಮುದ್ರೆ ಮಾಡೋದ್ರಿಂದ ಧೈರ್ಯ, ಸ್ಥೈರ್ಯ ಮತ್ತು ಛಲ ಉತ್ಪತ್ತಿ ಆಗುತ್ತೆ. ಈ ವಯಸ್ಸಾದ ಮೇಲೆ ಇವೆಲ್ಲ ಸಹಜ. ಜೊತೆಗೆ ಬೆನ್ನು ನೋವು, ಸೊಂಟ ನೋವು ಅಂತ ಹೇಳಿದಿರ, ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು ಆ ರಸ ತಗೊಂಡು ಎಲ್ಲೆಲ್ಲಿ ನೋವಿದೆಯೋ ಆ ನೋವಿಗೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಕೂರಿಸ್ಬಿಟ್ಟು ಆಮೇಲೆ ನೀವು ಸ್ನಾನ ಮಾಡಿಸಿದ್ದೇ ಆದರೆ ಖಂಡಿತ ನೀವು ಬರೆದಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. 7 ದಿವಸ, 11 ದಿವಸ, 21 ದಿವಸ, ಇಲ್ಲ 48 ದಿನ, ಇಲ್ಲ 54, ಇಲ್ಲ 108 ದಿವಸ ನಿಂಬೆಹಣ್ಣಿನ ರಸದ ಲೇಪನ ಮಾಡಿ ಸ್ನಾನ ಮಾಡಿಸ್ಬಿಟ್ರೆ, ಅಂದರೆ ನಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿ ಉಜ್ಜಿ ಮಸಾಜ್ ಮಾಡಿ ಬಿಸಿಲಲ್ಲಿ ಕೂರಿಸಿ ಆಮೇಲೆ ಸ್ನಾನ ಮಾಡಿಸಿದ್ರೆ ಅವ್ರು ಲೈಫ್ ಲಾಂಗ್ ನೋವೇ ಬರೋದಿಲ್ಲ. ಯಾರಿಗೆ ಬೆನ್ನು ನೋವು, ಎಲ್ಲೆಲ್ಲಿ ಮೈ ನೋವಿದೆಯೋ, ಮೂಳೆಗಳಲ್ಲಿ ನೋವು ಕಂಡ್ರೆ, ಮಾಂಸದಲ್ಲಿ ನೋವು ಬಂದರೆ ಹೊರಟೋಗುತ್ತೆ, ಮೂಳೆಗಳಲ್ಲಿ ಏನಾದ್ರು ನೋವಿದ್ರೆ ಅಂಥವರು ಒಂದೇ ಒಂದು ಥೆರಪಿ ಮಾಡಿ ನೋಡಿ. ಪ್ರತಿಯೊಬ್ಬರು ಮನೆಯಲ್ಲಿ ನಿಂಬೆಹಣ್ಣು ರಸನ ತೊಗೊಂಡು ಚೆನ್ನಾಗಿ ಆ ಎಲ್ಲೆಲ್ಲಿ ನೋವಿದಲ್ಲಿ ಹಾಕಿ ಮಸಾಜ್ ಮಾಡಿಬಿಟ್ಟು ಬಿಸಿಲಲ್ಲಿ ಅರ್ಧ ಗಂಟೆ ನೆನೆಸಿಬಿಟ್ರೆ ಶರೀರನ, ಆಮೇಲೆ ಸ್ನಾನ ಮಾಡಿ ನೋಡಿದ್ರೆ ಎಂಥ ನೋವು ಕೂಡ ಹೊರಟೋಗುತ್ತೆ. ಯಾಕೆಂದರೆ ನಿಂಬೆಹಣ್ಣಲ್ಲಿ ಅಸ್ಟಿಕ್ ಆ್ಯಸಿಡ್, ಆಸ್ಬೋರಿಕ್ ಆ್ಯಸಿಡ್ ಅಂತಿದೆ, ಮತ್ತು ಜಿಂಕು ಕೂಡ ಅದರಲ್ಲಿದೆ, ಪೊಟ್ಯಾಷಿಯಮ್, ಸೋಡಿಯಂ ಕೂಡ ಅದರಲ್ಲಿರೋದ್ರಿಂದ ಬೇಗ ಸಕ್ ಮಾಡುತ್ತೆ ಆ ಪೇನ್. ನಿಂಬೆಹಣ್ಣು ಒಂದು ದೊಡ್ಡ ಪೇನ್ ಕಿಲ್ಲರ್ ಇದ್ದಾಗೆ. ಇದ್ರ ಜೊತೆಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಹೇಳಿದಿರ. ಈ ಸಕ್ಕರೆ ಕಾಯಿಲೆ 38 ವರ್ಷದಿಂದ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳಿದ್ರೆ ಈ ಮುದ್ರೆ ಮಾಡಿ, ಅಪಾನ ವಾಯು ಮುದ್ರ. ಈ ಅಪಾನ ಮುದ್ರವನ್ನು ನೀವು ಮಾಡೋದ್ರಿಂದ ಡಯಾಬಿಟಿಸ್ ಮ್ಯಾನೇಜ್ ಆಗುತ್ತೆ. ಯಾವಾಗ ಡಯಾಬಿಟಿಸ್ ಮ್ಯಾನೇಜ್ ಆಯಿತು ಕಿಡ್ನಿ ಸಮಸ್ಯೆಗಳು ಹೊರಟೋಗುತ್ತೆ. ಸರ್ವೇ ಸಾಮಾನ್ಯವಾಗಿ ಡಯಾಬಿಟಿಸ್ ಇದ್ದವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಆದರೆ ಧೈರ್ಯಗೆ ಇಡಬೇಡಿ. ಏಜ್ ಆಗಿದೆ 74 ವರ್ಷ, ಅವ್ರನ್ನ ಭಾಳ ಸೂಕ್ಷ್ಮ ನೋಡ್ಕೋಬೇಕು. ಅವರಿಗೆ ಔಷಧಿ ಇಂಜೆಕ್ಷನ್ ಕೊಡೋದಕ್ಕಿಂತ ಮುಂಚಿತವಾಗಿ ಈ ಮುದ್ರೆಗಳನ್ನು ಮಾಡಿಸಿ. ಯಾಕೆಂದರೆ ಮುದ್ರೆ ಯಾವ ಬಂಡವಾಳ ಹಾಕೋಂಗಿಲ್ಲ, ಯಾವ ಚುಚ್ಚೋಂಗಿಲ್ಲ, ಕುಡಿಯೋಂಗಿಲ್ಲ, ಒಂದು ನುಂಗೋಂಗಿಲ್ಲ. ಸುಮ್ಮನೆ ಒಂದು ಅರ್ಧ ಗಂಟೆ ಈ ಮುದ್ರೆನ ಮಾಡಿಸಿ, ಖಂಡಿತ ಒಳ್ಳೆಯದಾಗತ್ತೆ. ಕಣ್ಣು ಮಂಜು, ಸುಸ್ತು ಜಾಸ್ತಿ ಏನಿದ್ದೀರಾ, ಈ ವಾಯುಮುದ್ರವನ್ನು ಮಾಡಿ. ವಾಯುಮುದ್ರವನ್ನು ಮಾಡೋದ್ರಿಂದ ಅಂದರೆ ಹೆಬ್ಬೆಟ್ಟನ್ನು ತೋರು ಬೆರಳಿನ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿದಾಗ ವಾಯುಮುದ್ರ ಆಗುತ್ತೆ. ಈ ಮುದ್ರೆ ಮಾಡಿದ್ರೆ ಎಂಥ ಕಣ್ಣು ಮಂಜಾಗಿರಲಿ, ಕಣ್ಣು ತಿರುಗಲಿ, ಕಣ್ಣಲ್ಲಿ ನೀರು ಬರ್ತಾ ಇರಲಿ, ಕಣ್ಣಿಗೆ ಸಂಬಂಧಪಟ್ಟಂತೆ ಎಲ್ಲ ದೋಷಗಳನ್ನು ಈ ಮುದ್ರೆಯನ್ನು ನಿವಾರಣೆ ಮಾಡ್ಬೋದು. ಖಂಡಿತ ಇದು ಒಳ್ಳೆಯದಾಗತ್ತೆ, ನೀವು ಮಾಡಿ. ಭಾಳ ಸಂತೋಷ. ತಂದೆ ಮೇಲೆ ಪ್ರೀತಿ ಇಟ್ಟು ಇಷ್ಟು ಒಬ್ಬಳು ಮಗಳು ತಂದೆಗೋಸ್ಕರ ಕೇಳಿರೋದು ಭಾಳ ಸಂತೋಷ. ನಿಮಗೂ ಮತ್ತು ನಿಮ್ಮ ತಂದೆಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ ಮಮತಾ ಅವರೇ. ಇನ್ನೊಬ್ಬರು ಮೈಸೂರಿಂದ ಒಬ್ಬರು ಪತ್ರ ಬರೆದಿದ್ದಾರೆ. ಅವರು ಮೈಯೆಲ್ಲ ಬಿಳಿ ಮಚ್ಚೆಗಳಿದೆ, ನನಗೆ ತೊನ್ನು ರೋಗ, ದೇಹ ಪೂರ್ತಿ ನನಗೆ ತೊನ್ನು ರೋಗ ಆವರಿಸ್ಕೊಂಡ್ಬಿಟ್ಟಿದೆ, ಈ ಜೀವನವೇ ಬೇಡ ಆಗಿದೆ, ನನಗೆ ತುಂಬ ನೊಂದಿದ್ದೀನಿ, ನನಗೆ ತಂದೆ ತಾಯಿ ಇಲ್ಲ,
ಟೆಂಪ್ರರಿಯಾಗಿ ನಾನು ಟೈಪಿಸ್ಟಾಗಿ ಕೆಲಸ ಮಾಡ್ತಿದ್ದೀನಿ. ಕೆಲಸದಲ್ಲೂ ಕೂಡ ವಿಪರೀತ ಶತ್ರುಗಳ ಕಾಟ. ಜನ ನನ್ನನ್ನು ರೂಪ ನೋಡಿ ಎಲ್ಲ ಹೀಯಾಳಿಸ್ತಾರೆ, ಟೀಕೆ ಮಾಡ್ತಾರೆ. ನನಗೆ ಬರೋ ಸಂಬಳದಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ಮಾಡ್ತೀನಿ, ನನಗೆ ಯಾರೂ ಸಹಾಯ ಇಲ್ಲ. ಆದರೆ ಈ ಬಿಡುವಿನ ಸಮಯದಲ್ಲಿ ನಾನು ಹೊಲಿಗೆ ಮತ್ತು ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡ್ತೀನಿ. ಆರ್ಥಿಕವಾಗಿ ಅಭಿವೃದ್ಧಿಯಾಗಲು ದಾರಿ ತೋರಿಸಿ, ನನ್ನ ಮುಖದಲ್ಲಿ ಕಪ್ಪು ಚುಕ್ಕಿಗಳಿವೆ, ನಾನು ಮದುವೆಗೆ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ಆದರೆ ತೊಂದರೆ ರೋಗ ಇರೋದ್ರಿಂದ ನನಗೆ ಮದುವೆ ಆಗಲು ಯಾರೂ ಮುಂದೆ ಬರ್ತಿಲ್ಲ. ಇದಕ್ಕೆ ಸೂಕ್ತವಾದಂಥ ಮುದ್ರೆ ತಿಳಿಸಿ ಅಂತೇಳಿ ಪಾಪ ಮೈಸೂರಿಂದ ನೊಂದು ಬರೆದಿದ್ದೀರಾ. ನಾನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನೋಡಿ, ಈ ಪಾಂಡುರೋಗ, ತೊಂದರೆ ರೋಗ ಪೂರ್ವಜನ್ಮದ ಕರ್ಮ. ಬೆಳ್ಳಿ ಕದ್ದಿದ್ರೆ, ಬೆಕ್ಕನ್ನು ಹೊಡೆದು ಸಾಯಿಸಿದರೆ, ಹಾಲನ್ನು ಕದ್ದಿದ್ರೆ ಈ ರೋಗ ಬರ್ತದೆ. ಈ ಕರ್ಮ ಸಿದ್ಧಾಂತ ಪ್ರಕಾರ ಈ ತೊಂದರೆ ರೋಗ. ಆದ್ದರಿಂದ ತೊನ್ನು ಈಗಾಗಲೇ ಪೂರ್ತಿ ಶರೀರ ಆವರಿಸ್ಕೊಂಡ್ಬಿಟ್ಟಿರೋದ್ರಿಂದ ಇದನ್ನು ಕ್ಯೂರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ನಿಮಗಾಗಿ ಭಗವಂತ ಎಲ್ಲೋ ಒಂದು ಗಂಡನ್ನು ಸೃಷ್ಟಿ ಮಾಡಿರ್ತಾನೆ. ಖಂಡಿತ ನಿಮ್ಮ ಮದುವೆ ಆಗುತ್ತೆ. ಕುಬೇರ ಮುದ್ರೆ ಧಾರಣೆ ಮಾಡಿ ಬೇಗ ನನಗೆ ಮದುವೆ ಆಗಲಿ ಅಂತ ಕೇಳ್ಕೊಳ್ಳಿ. ಕುಬೇರ ಮುದ್ರೆ ಹೆಬ್ಬೆಟ್ಟ ಮೇಲೆ ತೋರು ಬೆರಳು ಮಧ್ಯದ ಬೆರಳಿಟ್ಟು ಇನ್ನು ಉಳಿದೆಲ್ಲ ಎರಡು ಬೆರಳನ್ನು ಹೆಬ್ಬೆಟ್ಟಿನ ಬುಡಭಾಗಕ್ಕೆ ಇಡಬೇಕು. ಹೀಗಿಟ್ಟು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ಧನಾಧಾನ ಸಮೃದ್ಧಿಯೇ ದಾಪಯ ಸ್ವಾಹ ಅಂತೇಳಿ, ಅಥವಾ ಚಿಕ್ಕದಾಗಿ ಓಂ ಕುಬೇರಾಯ ನಮ ಅಂತ 108 ಸಲ ಹೇಳಿ, 108 ಸಲ ಆದಮೇಲೆ ನನಗೊಂದು ಒಳ್ಳೆ ಸೂಕ್ತವಾದಂಥ ಗಂಡನನ್ನು ಹುಡುಕಿಕೊಡು, ನನಗೆ ಮದುವೆ ಮಾಡಿಸಪ್ಪ ಅಂತ ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ಆಸೆ, ವಿಶ್, ನಿಮ್ಮ ಡಿಸೈರ್ ಖಂಡಿತ ಸಕ್ಸಸ್ ಆಗುತ್ತೆ. ಜೊತೆಗೆ ನೀವೊಂದು ಆಫೀಸ್ನಲ್ಲಿ ನನಗೆ ಶತ್ರು ಕಾಟ ಇದ್ದಾರೆ ಅಂತ ಹೇಳಿದಿರ, ನಾನು ಮುಂದೆ ಕೆಲವು ನರಸಿಂಹ ಮುದ್ರೆ ಮತ್ತು ಕಾಳಿ ಮುದ್ರೆನ ತೋರಿಸ್ತೀನಿ. ಅಲ್ಲಿವರೆಗೂ ನಾನೊಂದು ಸಣ್ಣ ಮಂತ್ರ ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ಮಂತ್ರ ಜಪ ಮಾಡಿ ಉದ್ಯೋಗದಲ್ಲಿ ಎಂಥ ಶತ್ರು ಬಾಧೆ ಇದ್ದರೆ, ಹಿತಶತ್ರು ಗುಪ್ತ ಶತ್ರುಗಳ ಬಾಧೆ ಇದ್ದರೆ ಅದು ನಿವಾರಣೆ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಒಂದು ಪೇಪರ್ ಪೆನ್ನು ನಿಮ್ಮ ಹತ್ರ ಇದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಆ ಮಂತ್ರ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಫಟ್. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಫಟ್. ಈ ಮಂತ್ರವನ್ನು 108 ಸಲ ಜಪ ಮಾಡಿ. ಯಾರು ನಿಮಗೆ ಶತ್ರುಗಳಿದ್ದಾರೋ ಅವ್ರು ನೆನೆಸ್ಕೊಂಡು 108 ಸಲ ಜಪ ಮಾಡಿದ್ರೆ 2 ನಿಮಿಷಕ್ಕೆ ರಿಯಾಕ್ಟ್ ಆಗಿಬಿಡುತ್ತೆ ಅವ್ರ ಮೇಲೆ ನಿಮ್ಮ ಮಂತ್ರ ಪ್ರಭಾವ. ಆದ್ದರಿಂದ ಈ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಫಟ್ ಅಂತ ಈ ಮಂತ್ರವನ್ನು ಜಪ ಮಾಡಿ 108 ಸಲ. ಖಂಡಿತ ಒಳ್ಳೆಯದಾಗುತ್ತೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಬಿಳಿ ಕೂದಲು ಕಪ್ಪಾಗೋದು ಹೇಗೆ, ಕೂದಲು ಉದುರೋದು ಹೆಂಗೆ ಕಮ್ಮಿ ಮಾಡಬೇಕು, ಡ್ಯಾಂಡ್ರಫ್ ಹೇಗೆ ಕಮ್ಮಿ ಮಾಡ್ಕೋಬೇಕು ಅನ್ನೋದ್ರ ಮುದ್ರೆಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.